ಮತ್ತಷ್ಟು ಸುದ್ದಿಗಳಿಂದ ನೋಡ್ತಾ ಹೋಗೋಣ ರೌಂಡ್ ಅಪ್ನಲ್ಲಿ. HMPV ವೈರಸ್ ಭೀತಿ ಬೆನ್ನಲ್ಲೇ ಚೀನಾದಲ್ಲಿ ಯಾವುದೇ ಭಯದ ವಾತಾವರಣ ಇಲ್ಲ, ಎಲ್ಲವೂ ನಾರ್ಮಲ್ ಆಗಿದೆ ಅಂತ ಬಿಗ್ ಬಾಸ್ ಸ್ಪರ್ಧಿ ಅನುಷಾ ರಾಯ್ ತಿಳಿಸಿದ್ದಾರೆ. ಎಷ್ಟು ಪೀಸ್ಫುಲ್ ಆಗಿ ಆರಾಮಾಗಿದ್ದಾರೆ. ಯಾವುದೇ ಒಂದು ಪ್ಯಾಂಡಮಿಕ್ ಇಲ್ಲಿ ಕಾಣಿಸ್ತಾ ಇಲ್ಲ. ಅಷ್ಟೊಂದು ಟೆನ್ಷನ್ ಆಗುವಂಥದ್ದೇನು ನನಗೆ ಕಾಣಿಸ್ತಿಲ್ಲ. ಇಂಡಿಯನ್ಸ್ ಯಾವಾಗಲೂ ಸೇಫ್ ಆಗಿರೋಣ ಆ್ಯಂಡ್ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಆ್ಯಂಡ್ ಎಸ್, ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ. ಮೋರ್ ದೆನ್ 1000 ಮೆಸೇಜಸ್ ಬಂದಿದೆ, ಕಮ್ ಬ್ಯಾಕ್ ಸೇಫ್, ವೈರಸ್ ಇದೆ ಅಂತ. ಎಸ್, ತುಂಬ ಸೇಫ್ ಆಗಿರ್ತೀನಿ. ಆ್ಯಂಡ್ ಮಾಸ್ಕ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಆರೋಪಿಗಳಿಗೆ ಡಿಸೆಂಬರ್ 13ರಂದು ಹೈಕೋರ್ಟ್ ಜಾಮೀನು ನೀಡಿತ್ತು. ಇದೀಗ ಪೊಲೀಸರು ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ಪ್ರದೂಷ್, ನಾಗರಾಜು, ಅನುಕುಮಾರ್, ಜಗದೀಶ್ ಜಾಮೀನು ರದ್ದಿಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ವ್ಯಕ್ತಿಯೊಬ್ಬ ಶ್ವಾನದ ತಲೆಯ ಮೇಲೆ ಗಂಭೀರ ಹಲ್ಲೆ ಮಾಡಿ ಸಾಯಿಸಿರುವ ಘಟನೆ ವಿದ್ಯಾರಣ್ಯಪುರದಲ್ಲಿ ನಡೆದಿದೆ. ಮನೆಯ ಶೆಡ್ನಲ್ಲಿ ಕಟ್ಟಿಹಾಕಿದ್ದ ಶ್ವಾನದ ಮೇಲೆ ನೆರೆಮನೆಯ ಯುವಕನಿಂದ ಕೃತ್ಯ ಎಂದು ಆರೋಪ ಕೇಳಿಬಂದಿದೆ. ವಿಚಾರಿಸಿದಾಗ ತನ್ನ ಕೋಳಿಯನ್ನ ನಾಯಿ ಹಿಡಿದಿದೆ ಅಂತ ಹೇಳಿದ್ದಾನೆ. ಅದೇ ವಿಚಾರಕ್ಕೆ ನಾಯಿ ತಲೆಗೆ ಹೊಡೆದು ಗಾಯಗೊಳಿಸಿದ್ದಾನೆ. 2-3 ದಿನಗಳ ಬಳಿಕ ಆ ಶ್ವಾನ ಸಾವನ್ನಪ್ಪಿದೆ. ನಾಯಿ ಮೇಲೆ ಹಲ್ಲೆ ನಡೆಸುವ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾರು ಚಾಲಕ ಹಾಗೂ ಬಿಎಂಟಿಸಿ ಕಂಡಕ್ಟರ್ ನಡು ರಸ್ತೆಯಲ್ಲಿಯೇ ಹೊಡೆದಾಡಿಕೊಂಡಿದ್ದಾರೆ. ಹೊಸೂರು ರಸ್ತೆಯ ಅತ್ತಿಬೆಲೆಯಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಗಲಾಟೆಗೆ ಸರಿಯಾದ ಕಾರಣ ಏನಂತ ಗೊತ್ತಿಲ್ಲ. ರಸ್ತೆಯಲ್ಲಿಯೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೈ ಮಿಲಾಯಿಸಿಕೊಂಡಿದ್ದಾರೆ. ಬೆಂಗಳೂರು ಮಹಾನಗರದ 2025ರ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಿದೆ. 1,02,64,714 ಜನ ಮತದಾರರಿದ್ದಾರೆ. 52,80,287 ಪುರುಷ ಮತದಾರರಿದ್ದರೆ 49,82,589 ಮಹಿಳಾ ಮತದಾರರಿದ್ದಾರೆ. ಇದರಲ್ಲಿ 95,391 ಯುವ ಮತದಾರರಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.